ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವೊಂದು ಇವತ್ತು ಡಿಫ್ರೆಂಟಾಗಿ ಒಂದು ಪಾಯಸ ಮಾಡುವ, ಅರ್ಜೆಂಟಲ್ಲಿ ಒಂದು ಬೇಗ ಮಾಡುವಂಥ ಪಾಯಸ. ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಿಗೆ ನಾನು ಒಂದು ದೊಡ್ಡ ಚಮಚದಲ್ಲಿ ಒಂದು ಚಮಚ ತುಪ್ಪ ಹಾಕಿದ್ದೀನಿ. ಇದಕ್ಕೆ ಒಂದು ಲೋಟ ಹೆಸರುಬೇಳೆ ಹಾಕಿ ಹೆಸರುಬೇಳೆ ಚೆಂದ ಮಾಡಿ ಫ್ರೈ ಮಾಡುವ. ಈ ತುಪ್ಪದಲ್ಲಿ ಹೆಸರುಬೇಳೆ ಫ್ರೈ ಯಾಕೆ ಮಾಡೋದು ಅಂತ ಹೇಳಿದ್ರೆ, ಅದು ತಿನ್ನುವಾಗ ಮರಳಾಗಿ ಸಿಗ್ತದೆ. ಇಲ್ಲದ್ರೆ ಎಲ್ಲ ಬೆಂದೋಗ್ತದಲ್ಲ, ಬೆಂದೋಗಿ ಸ್ವಲ್ಪ ಏನು ಸಿಗೋದಿಲ್ಲ. ಅದಕ್ಕೆ ಸ್ವಲ್ಪ ಫ್ರೈ ಮಾಡಿದರೆ ಒಳ್ಳೆ ಮರಳಾಗಿ ತಿನ್ನುವಾಗ ಒಂದು ರುಚಿ ಆಗ್ತದೆ ಅಂತ. ಅದು ಫ್ರೈ ಆಗಿದೆ. ಈಗ ಒಂದು ಗೋಲ್ಡನ್ ಕಲರ್ ಬ್ರೌನ್ ಬರೋವರೆಗೆ ಸ್ವಲ್ಪ ಫ್ರೈ ಮಾಡಿ, ನಿಮ್ಗೆ ಗೊತ್ತಾಗ್ತದೆ ಪರಿಮಳ ಬರುವಾಗ. ಅದಕ್ಕೆ ನಿಮಗೆ ಎಷ್ಟು ಹಾಕಿದ್ದಕ್ಕೆ ಅನುಗುಣವಾಗಿ ನೀರು ಹಾಕಿ. ನಾನು 1 ಲೋಟ ಹಾಕಿ 2 ಜಗ್ಗು ನೀರು ಹಾಕಿದ್ದೇನೆ. ಅದಕ್ಕೆ ನೀರು ಹಾಕಿ ಒಳ್ಳೆ ಮಿಕ್ಸ್ ಮಾಡಿಕೊಡಿ. ಅದು ನಮಗೆ ಜಾಸ್ತಿ ನೀರು ಹಾಕಿ ತುಂಬ ನೀರು ಹಾಕಬೇಡಿ, ಲಿಮಿಟಲ್ಲಿ ನೀರು ಹಾಕಿ ಒಂದು ಲೆಕ್ಕದಲ್ಲಿ. ಇದು ಲೆಕ್ಕದಲ್ಲಿ ನೀರು ಹಾಕಿ ಇದನ್ನು ಸ್ವಲ್ಪ ಇದು ಮಾಡಿದ ನಂತರ ಅದ್ರ ತುಪ್ಪದ ಫ್ಲೇವರ್ ಒಳ್ಳೆ ಬಿಟ್ಕೊಂಬರ್ತದೆ. ಅದಕ್ಕೆ ಒಂದು 2 ರಿಂದ 3 ಸ್ಪೂನ್ ನಾನು ಸಾಬಕ್ಕಿ ನೆನೆಸಿಟ್ಟಿದ್ದೀನಿ. ಸಬ್ಬಕ್ಕಿ ಅದನ್ನು ಸಹ ಹಾಕೋದು ರೊಟ್ಟಿಗೆ ನೆನೆಸಿಟ್ಟದನ್ನು ಸಹ, ಅದು ತಿಕ್ನೆಸ್ ಬರಲಿಕ್ಕೆ ಅಂತ ಸಾಬಕ್ಕಿ, ಅದನ್ನು ಟೇಸ್ಟ್ ಸಹ ಚೇಂಜ್ ಆಗ್ತದೆ ಅಂತ. ಹಾಗೆ ಒಳ್ಳೆ ಬೇಯಿಸ್ತೀವಿ. ಒಂದು ಕುಕ್ಕರಲ್ಲಿ 2 ವಿಸಿಲ್ ಮಾಡಿಸಿ ಸಾಕು, ಜಾಸ್ತಿ ಬೇಡ. ತುಂಬ ಬೆಂದೋಗ್ಬಿಟ್ರೆ ಒಳ್ಳೆದಾಗ್ತದೆ. ನೋಡಿ, ಈ ಥರ ಬೇಯಿಸಿದ್ದೀನಿ. ಅದಕ್ಕೆ ನಾನು ಎಷ್ಟು ಬೇಕು ಅಷ್ಟು ಬೆಲ್ಲ ತೆಗೆದಿಟ್ಕೊಂಡಿದ್ದೀನಿ. ನಿಮಗೆ ಸಿಹಿಗೆ ಅನುಗುಣವಾಗಿ ನೀವು ಬೆಲ್ಲ ಹಾಕ್ಕೊಳ್ಳಿ. ಅದನ್ನು ಬೆಲ್ಲ ಕರಗುವಾಗಿ ಬಿಟ್ಬಿಡಿ. ಹಾಗೆ ಅದು ಬೆಲ್ಲ ಕರಗಿದ ನೀರು ಸ್ವಲ್ಪ ಜಾಸ್ತಿಯಾಗಿ ಸ್ವಲ್ಪ ತಿಕ್ನೆಸ್ ತೆಳುವಾಗ್ತದೆ. ನೋಡಿ, ಈಗ ತೆಳುವಾಗಿದೆ. ನೋಡಿ, ಈಗ ತೆಳುವಾಗ್ತದೆ. ತೆಳುವಾದ ನಂತರ ಇದಕ್ಕೆ ಎಂತ ಮಾಡೋದಂದರೆ, ನಾವು ತೆಂಗಿನಕಾಯಿ ಕಡ್ದು ಹಾಲೆಲ್ಲ ಹಾಕ್ತಾಯಿಲ್ಲ. ಅದಕ್ಕೆ ಒಂದು 4 ಏಲಕ್ಕಿ ತೆಗೆದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ದಪ್ಪ ಹಾಕಿ ಸಿಪ್ಪೆ ಸಮೇತ ಹಾಕಿದ್ದೀನಿ. ಸಿಪ್ಪೆಯನ್ನು ಹಾಕಿ, ಯಾಕೆಂದರೆ ಅದು ಕುದಿ ಬರುವಾಗ ತೆಗಿಯುವ ಅಂತ. ಇದು ನೋಡಿ, ಇದು ಗೊಂಟು ತೆಂಗಿನಕಾಯಿ ಅಂದರೆ ಕೊಬ್ಬರಿ, ಅದನ್ನು ಸಹ ನಾನು ತುರಿದಿಟ್ಕೊಂಡಿದ್ದೇನೆ. ಅದು 2 ಸಹ ಮಿಕ್ಸ್ ಮಾಡಿ ಇದಕ್ಕೆ ಹಾಕಿ ಬಿಡುವ. ಯಾಕೆಂದರೆ ಒಳ್ಳೆ ಟೇಸ್ಟ್ ಬರಲಿ ಅಂತೇಳಿ. ತೆಂಗಿನಕಾಯಿ ಹಾಕಲಿಲ್ಲಲ್ಲ, ಹಾಗಾಗಿ ಇದನ್ನು ಸಾಕಿದ್ರೆ ಒಳ್ಳೆ ಟೇಸ್ಟ್ ಬರ್ತದೆ ಅಂತ. ಇದನ್ನು ಒಳ್ಳೆ ಮಾಡಿ ಅದನ್ನು ಒಂದು 2-3 ಸೆಕೆಂಡ್ ಚೆಂದ ಮಾಡಿ ಬೇಯಲಿಕ್ಕೆ ಬಿಡಿ. ಬೇಯಲಿಕ್ಕೆ ಹಾಕಿಬಿಡಿ, ಅಂದರೆ ಅದು ತೆಂಗಿನಕಾಯಿ ರಸ ಬಿಟ್ಟು ಇದಾಗಲಿ ಅಂತ. ಚೆಂದ ಮಾಡಿ ಬೆಂದ ನಂತರ ಒಳ್ಳೆ ದಪ್ಪ ನೋಡಿ, ಬೆಲ್ಲೆಲ್ಲ ಕರಗಿ ಒಳ್ಳೆ ತಿಕ್ನೆಸ್ ಬಂತು. ಇದಕ್ಕೆ ತೆಂಗಿನಕಾಯಿ ಹಾಲೇನು ಹಾಕೋದು ಬೇಡ. ಅರ್ಜೆಂಟಲ್ಲಿ ಒಂದು ಪಾಯಸ ಮಾಡ್ಬೋದು. ನಾವು ಹಬ್ಬದ ಅಡುಗೆ ಮಾಡುವಾಗ ಪಾಯಸ ಮಾಡಲಿಕ್ಕೆ ತೆಂಗಿನಕಾಯಿ ಹಾಲು ತೆಗೆದಲ್ಲ ಒಂದು ದೊಡ್ಡ ಕೆಲಸ ಆಗುತ್ತೆ. ಈ ಥರ ಒಂದು ಸಲ ಈ ಸರ್ತಿ ಯುಗಾದಿಗೆ ಒಂದು ಪಾಯಸ ಮಾಡಿ ನೋಡಿ, ಒಳ್ಳೆ ರುಚಿ ಬಂದಿದೆ ಮತ್ತು ಟೇಸ್ಟ್ ಆಗಿದೆ. ಇದಕ್ಕೊಂದು ಒಗ್ಗರಣೆ ಹಾಕುವ. ಒಗ್ಗರಣೆ ಮಾಡಲಿಕ್ಕೆ ಒಂದು ಪ್ಯಾನ್ ಇಟ್ಟಿದ್ದೇನೆ. ಒಂದು 2 ರಿಂದ 3 ಸ್ಪೂನ್ ತುಪ್ಪ ಹಾಕುವ. ನೀವು ಈಗ ಸೇರಿಸ್ಬೋದು, ಇವರು ಎಂತ ಇಷ್ಟು ತುಪ್ಪ ತಿಂತಾರೆ ಅಂತ. ನಾನು ಮನೆಯಲ್ಲೇ ತುಪ್ಪ ಮಾಡೋದ್ರಿಂದ ನಾನು ಧಾರಾಳವಾಗಿ ತುಪ್ಪ ಹಾಕ್ತೇನೆ. ತುಪ್ಪ ಚೆಂದ ಮಾಡಿ ಬಿಸಿ ಆದ ನಂತರ ಗ್ಯಾಸ್ ಬಂದ್ ಮಾಡಿ ಅದಕ್ಕೆ ದ್ರಾಕ್ಷಿ ಮತ್ತು ಗೋಡಂಬಿ ಎಲ್ಲ ಹಾಕಿ ಫ್ರೈ ಮಾಡಿ. ಜೋರು ಬಿಸಿ ಆದ ನಂತರ ಫ್ರೈ ಮಾಡಿದ್ರೆ ತುಪ್ಪ ಬಿಸಿಯಾಗಿದ್ದರಿಂದ ಅದರಲ್ಲೇ ಬೆಂದ್ಕೊಳ್ತದೆ. ಹಾಗಾಗಿ ನಾನು ಹಾಗೆ ಮಾಡೋದು. ಚೆಂದ ಮಾಡಿ ಫ್ರೈ ಮಾಡಿ ನೋಡಿ, ಗ್ಯಾಸ್ ಬಂದ್ ಮಾಡಿದ್ದೀನಿ. ಇದನ್ನು ಚೆಂದ ಮಾಡಿ ತಿರುಗಿಸ್ಕೊಟ್ರೆ ತುಪ್ಪ ತಿಂದರೆ ನಮಗೆ ಫ್ಯಾಟ್ ಆಗ್ತೀವಿ, ಅದೆಲ್ಲ ಉಂಟು. ಅದನ್ನೇನು ಚಿಂತೆ ಮಾಡೋದು ಬೇಡ. ತುಪ್ಪದಲ್ಲಿ ಏನೂ ಆಗೋದಿಲ್ಲ. ಲಿಮಿಟಲ್ಲಿ ನಿಯಮಿತವಾಗಿ ತಿಂದರೆ ಏನು ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನಾನು ತುಪ್ಪ ಸರಾಗಿ ಬಳಸ್ತೀನಿ. ಯಾಕೆಂದರೆ ನಾನು ಮನೆಯಲ್ಲೇ ಮಾಡೋದ್ರಿಂದ ತುಪ್ಪ ಸರಾಗಿ ಬಳಸ್ತೀನಿ. ನಾನು ದೊಡ್ಡ ಹಣ ಕೊಟ್ಟು ತರೋದಿಲ್ಲ. ಹಾಗಾಗಿ ನೋಡಿ, ಇದೆಲ್ಲ ಕ್ಲೀನಾಗಿದೆ. ಈಗ ನಾವು ತೆಗೆದು ಪಾಯಸಕ್ಕೆ ಹಾಕುವ. ನೋಡಿ, ಇದಕ್ಕೊಂದು ಪಾಯಸಕ್ಕೆ ಹಾಕಿದ್ದೀನಿ. ನೀವು ಸಹ ಮಾಡಿ ನೋಡಿ. ಈ ಥರ ಪಾಯಸ ಒಂದು ಸಲ ನಿಮಗೂ ಸಹ ಇಷ್ಟ ಆಗ್ತದೆ. ಇಷ್ಟ ಆದರೆ ಮಾಡಿ ನೋಡಿ, ಕಮೆಂಟ್ ಹಾಕ್ಲಿಕ್ಕೆ ಅಂತ ಮರೀಲೇಬೇಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ. ಮತ್ತೊಂದು ಎಂತ ಅಂದರೆ, ನೀವು ನನಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು.